ಅಳಿಯಂದ್ರ ಫೋನ್ ಎತ್ತವಳ ಪರವ ಯಾಕೋ ಎತ್ತ ಇಲ್ರಿ. ಇನ್ನೊಂದು ಸತಿ ಮಾಡ್ತೀನಿ ತಡ್ರಿ. ಸ್ವಾದಿ ಹಿಡಿದಂಗದ ನೋಡ್ರಿ. ಗೆಳತ್ಯಾರು ಕೂಡ ಸೇರಿದ್ಲ ಅಂದ್ರೆ ಮುಗಿದು ಹೋತ್ ನೋಡು. ಒಟ್ಟಾಕಿಗೆ ಯಾರ್ದು ನೆನಪೇ ಇರಂಗಿಲ್ಲ. ಹೇಳಿ ಕಳ್ಸೀನಿ ಊಟಕ್ಕೆ ಬಾರವ ಅಂತೇಳಿ. ಖಬರ್ಗೆ ಬರೀರಾಕಿಲ್ಲ ಊರ ಖಬರ್ಗಡಿಗೆ. ಹಲೋ ಹೇಳ್ರಿ. ಪಾರು, ಮನ್ಯಾಗ ಎಲ್ಲರೂ ನಿನಗೋಸ್ಕರ ಕಾಯಕತ್ತಾರ. ಊಟ ರೀ ಅದು ಮತ್ತು ಭಾಳ ದಿನಕ್ಕೊಂದು ಬಂದಿದ್ನ್ಯಾ, ನನಗಿಲ್ಲ ಬಿಡಲೇ ಇಲ್ಲ. ಇವರು ಸ್ವಲ್ಪ ಊಟ ಮಾಡಂದ್ರು, ಊಟ ಮಾಡಿದ್ದೀನಿ ರೀ. ದಯವಿಟ್ಟು ಕ್ಷಮಿಸ್ರಿ. ಅನ್ನಗೂ ಹೇಳ್ರಿ ನೀವು ಊಟ ಮಾಡಿರಿ. ನಾನು ಒಂದು ಸ್ವಲ್ಪ ಲೇಟಾಗಿ ಬರ್ತೀನಿ. ಅಂದ್ರೆ ಕಾವೇರಿಗೆ ಮೆಹಂದಿ ಅದು ಹಚ್ಚಬೇಕು. ಪಾಪಾಕಿಗೆ ಯಾರೂ ಇಲ್ಲ. ಹಾಂ, ಆಯ್ತು. ಸರಿ ಆಯ್ತಾ. ನೀನು ಅದೆಲ್ಲ ಮುಗಿದ್ಮೇಲೆ ನನಗೆ ಕಾಲ್ ಮಾಡು, ನಾ ಬಂದು ಕರ್ಕೊಂಬರ್ತೀನಿ. ಆತಾ? ಕೊಡ್ರಿ ತಮ್ಮರ. ಸ್ವಾದಿಗೇಡಿ ಏನು ಬುದ್ಧಿಗೆ ಜೈತಿಲ್ಲ ಈಕಿಗೆ. ಕೇಳ್ತೀನಿ ಇಟ್ಟು ದಿನ ಒಂದು ರೀತಿ, ಈಗ ಲಗ್ನ ಆಗ್ಯಾಳ. ಏನು ಸ್ವಾದ ಸೊಂದು ಇರಕ್ಕಿಲ್ಲ ನಿಕ್ಕಿಗೆ. ಅವನ ಕೈಯಾಗ ಫೋನ್ ಕೊಡಕ್ಕೆ ಹೋಗ್ಬೇಡ್ರಿ, ಬೈಯಾಕೆ ನಿಂದಿರ್ತಾಳ. ನೀವು ಊಟ ಮಾಡಿರಿ. ಮತ್ತೆ ಒಂದು ಟ್ಯಾಬ್ಲೆಟ್ ಐತಿ, ಟ್ಯಾಬ್ಲೆಟ್ ತೊಗೊರಿ. ಸರಿ ಆಯ್ತು. ಹಿಂಗೆ ಮಾಡ್ತಾಳೆ ನೋಡಪ್ಪ ಕುಮಾರಾಕಿ. ಊರು ಸ್ವಾದಿಗೇಡಿ ಫೋನ್ ಕೊಡ್ಬೇಕಿತ್ತು, ಜಾಡಿಸ್ತಿದ್ದೆ ನಾನು. ಇಲ್ಲಾಂದ್ರೆ ನಾನು ಅದಕ್ಕೆ ಕರ್ಕೊಂಬರ್ತೀನಿ ತಡಿ. ಬ್ಯಾಡ್ರಿ ಅತ್ತಿಯರ, ಪಾಪ ಭಾಳ ದಿನಕ್ಕೆ ಬಂದಾಳ. ಆದರೆ ಬೇರೆ ಅವ್ರ ಕ್ಲೋಸ್ ಫ್ರೆಂಡ್ ಅದು ಮದುವೆ ಬೇರೆ ಐತಿ. ಅದೇನೋ ಮೆಹಂದಿ ಹಾಕೋ ಶಾಸ್ತ್ರ ಐತಂತ, ಮೆಹಂದಿ ಹಾಕಕತ್ತಾರಂತ ಈಕಿಗೆ. ಅದಕ್ಕೆ ನಾನು ಲೇಟ್ ಆಗಿಬಿಡ್ತೀನಿ, ಅಲ್ಲೇ ಊಟ ಮಾಡಿದೆ ಅಂತ ಹೇಳಿದರು. ಹಿಂಗೆ ಮಾಡ್ತಾಳೆ ನೋಡ್ರಿ ಆಕಿ. ನಮ್ಮ ತಂಗಿ ಬರ್ತಾಳೆ ಅಂತೇಳಿ ಅಡುಗೆ ಮಾಡಿಸಿದ್ರಿ ನನ್ನ ಕೈಲಿ. ಈಗೇನಾತು? ಆಕೆ ಅಲ್ಲೇ ಗೆಳತಿಯರ ಮನ್ಯಾಗ ಊಟಕ್ಕೆ ಹೋಗೋದ್ಲು. ನನ್ನ ನಿಗ್ರಿಸಿ ನೀರು ಹೊಯ್ದ್ರಿ. ಹಿಂಗಾತ್ ಆದಾತ್ ಈದಾತ್ ಅಂತಂದ್ರಿ. ಅದನ್ನ ಮಾಡಿ ಇದನ್ನ ಮಾಡಂತೆ ಮಾಡಿಸಿದ್ರಿ. ಆಕೆ ನೋಡಿದ್ರೆ ಗೆಳತಿಯರ ಮನ್ಯಾಗ ಹೋಗಿ ಕುಂತಾಳ. ಏನು ತಪ್ಪಾತ? ಯಾಕ ನಾವು ಮದುವೆಲಿ ಊಟ ಮಾಡಕ್ಕೆ ಮತ್ತು ಅಕ್ಕಿ ಗೆಳತಿಯರ ಮನೆಗೆ ಹೋಗಿಳ, ಭಾಳ ದಿನಕ್ಕೆ ಬಂದಾಳ. ಮತ್ತು ಕಾವೇರಿ ಮದುವೆ ಐತಿ, ಬಿಟ್ಟಿರಕ್ಕಿಲ್ಲ. ಅದಕ್ಕೆ ಊಟ ಉಂಡಾಳ ಬಿಡು. ಯಾಕ ಇವತ್ತೊಂದಿನ ಅಡುಗೆ ಮಾಡಿದ್ದಕ್ಕೆ ನಿನ್ನ ಕೈ ಏನು ಸೌದುವನ? ಇವ ಸೋಮಪ್ಪನ ಹೆಂಡತಿ ಊರಿಗೆ ಹೋಗ್ಯಾಳ, ಅವ್ನು ಕರ್ಕೊಂಬರ್ತೀನಿ ಊಟಕ್ಕೆ. ಉಷ್ಟ್ರದ್ದು ಊಟ ಕೊಟ್ಬಿಡು. ಮತ್ತು ಏನು ಸುಮ್ಮನೆ ಅಡುಗೆ ಅದಕ್ಕೆ ಕೆಡ್ಸೋದು, ಹೌದಿಲ್ಲ? ತಮ್ಮರ ನಡ್ರಿ, ನಿನಗೆ ಊಟ ಕೊಡ್ತೀನಿ. ಯವ್ವ, ಆ ಸ್ವಾಮನ್ ನಾವು ಊಟಕ್ಕೆ ಕರ್ಕೊಂಬರ್ತೀನಿ ಬಿ. ಮತ್ತು ಮನ್ಯಾಗ ಹೆಂಗಾದ್ರು ಅಡುಗೆ ಭಾಳ ಮಾಡ್ಯಾಳ ಈಕಿ. ಅವ್ನ ಹೆಂಡತಿನೂ ಊರಿಗೆ ಹೋಗ್ಯಾಳ, ಕರ್ಕೊಂಬಂದ್ಬಿಡ್ತೀನಿ. ಆಯ್ತು. ಹಂಗೆ ಅಲ್ಲೇ ದಾರ್ಯಾಗ ಹೋಗಿ ಮುಂದಾಗ ಆಕಿ ನಮ್ಮ ಕಮಲಕ್ಕೆ ಸ್ವಲ್ಪ ಏನು ತಿನ್ನಾಕ ಕೊಟ್ಟು ಬಾರಪ್ಪ. ಪಾಪ ಅದಕ್ಕೂ ಜಡ್ಡು ಬಂದೈತಿ. ಮೊನ್ನೆ ಆಸೆ ಗೋಡೆಗೆ ಆಯ್ತು. ನಮ್ಮ ಸೊಸಿನ ಊಟನ ಹಾಕಂಗಿಲ್ಲ ಅಂತ ಒಂದಿಟ್ಟು ಕಟ್ಟು ಕೊಡ್ತೀನಿ, ಅಲ್ಲಿ ಹೋಗಿ ಕೊಟ್ಟು ಬಾ. ತಾಯಿ ಮಗ ಇಲ್ಲೇ ನನ್ನ ಕೈಲಿ ಕೆಲಸ ಮಾಡಿಸಿ ಇಡೀ ಊರಿಗೆ ದಾನ ಮಾಡಿ ಹೆಸರು ತೊಗೊಳೋರು ಇವರು. ಇಲ್ಲೇ ನನ್ನ ಹೆಣ ಬಿದ್ದತಿ. ಆಯ್ತು, ಕಟ್ಟು ಕೊಡು ಬರುವ. ನೋಡ್ಲಾಕೊಮ್ಮೆ ನಿಂದೇನು ಇಟ್ಕೊಂಡ ನಿನ್ನ ಹೆಂಡತಿ ಬಂದಾಕಿನ ನಿಂದೇನು ಕೇಳಾರ್ದ ಏನೋ ಮಾಡ್ಲಾರ್ದ ಹೋಗಿ ಗೆಳತಿಯರ ಮನ್ಯಾಗ ಕುಂತು ಬಿಟ್ಲ. ಒಂದು ಸ್ವಲ್ಪ ಅರು ಐತಿ ನಿನ್ನ ಹೆಂಡತಿಗೆ. ನೀ ನೋಡಿದ್ರೆ ಸುಮ್ಮನೆ ಇರ್ತೀಯಲ್ಲ ಬೇ. ಯಾಕ ನೀನು ಊರಿಗೆ ಬಂದು ಅಂದ್ರೆ ಹಂಗೆ ಮಾಡ್ತೀವ? ನನಗೆ ಗೊತ್ತಿಲ್ಲನ ನೀ ಯಾವ ಮನೆಯಾಗಿರ್ತಿ. ನೀನು ಹಿಂಗೆ ಮಾಡ್ತಿ. ಪಾಪ ಭಾಳ ದಿನಕ್ಕೆ ಬಂದಾಳಪ್ಪ. ಅವರು ಗೆಳತಿ ಮದುವೆ ಅಂತ ಏನೋ ಮೆಹಂದಿ ಅದು ಹಾಕೋದೈತಿ, ಇರೋಳಕ್ಕೆ ಬಿಡು. ನೀನು ಹೋಗಿರ್ಲಿ, ನೀನು ಬರೀ ಹಿಂಗೆ ಮಾಡಿ. ನೀನು ಹೆಂಡತಿಗೆ ಅತಿ ಸದರ ಕೊಡಬಾರ್ದಲ್ಲೋ. ನನಗೆ ನನ್ನ ಹೆಂಡತಿ ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತೈತಿವ. ನಿನ್ನ ಗಂಡನ್ನ ನೀ ಹೆಂಗೆ ಇಟ್ಕೋಬೇಕು ಅನ್ನೋದನ್ನು ವಿಚಾರ ಮಾಡಿ ಅಕ್ಕ. ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಿನ್ನ ಜೀವನದ ಬಗ್ಗೆ ತಲೆ ಕೆಡಿಸ್ಕೊ. ಭಾಳ ಮಾತಾಡಕಲ್ತಿ, ತಡಿ ಅವು ಫೋನ್ ಹಚ್ತೀನಿ. ಆಕಿಗೂ ಮಾಡೋಕ್ಕೆ ಕೆಲಸ ಇಲ್ಲ, ಈಕಿಗೂ ಮಾಡೋಕ್ಕೆ ಕೆಲಸ ಇಲ್ಲ. 3 ಹೊತ್ತು ಬರೀ ಫೋನ್ಯಾಗ ಮಾತು ಹೇಳ್ಕೊಂತ ಕುಂತು ಬಿಡೋದು. ಹಲೋ ಯವ್ವ, ಆರಾಮದಿಯಾ? ಹ್ಞೂ ನನ್ನ ಮಗಳ. ಇಟ್ಟೊತ್ತು ನೀವು ಫೋನ್ ಹಚ್ಚಿಲ್ವ? ಮತ್ತೆ ಅಲ್ಲಿ ಏನಾರು ಎಬ್ಸಿದ್ರನ? ಆಕಿ ಪಾರಿಯಲ್ಲಿ ಬಂದು ಏನಾರ ಕಿತಾಪತಿ ಮಾಡಿದ್ಲನ? ಜಗಳ ಹಚ್ಚಿಟ್ಲನ? ಹಂಗೇನಿಲ್ಲ. ಊಟ ಬಿ ಊಟ ಅಥವಾ ಮಕ್ಕಳಕತ್ತಿದ್ದೇವೆ ನೋಡು. ಆರಾಮದಿರಿಲ್ಲ? ನನಗೇನಾಗಂದಿ? ಆರಾಮನ ಅದೀನಿ. ಅಲ್ಲಿ ಬೇ, ನಿನಗೇನಾರು ಬುದ್ಧಿಗೆ ಐತನ? ಆಕಿನ ಇಲ್ಲಿಗೆ ಕಳಿಸಿದಿ? ನನಗೆ ಹೇಳಾರ್ದ ತಯಾರಾಗಿ ನಿಮ್ಮಪ್ಪಗೆ ಹೇಳಿ ನಿಮ್ಮಪ್ಪನ ಒಪ್ಪಿಸಿ ಎಲ್ಲ ತಾವ ಒಳಗೆ ಎಲ್ಲ ಮಾತಾಡ್ಕೊಂಡು ಇವು ಹೊಂಟು ಹೋಗುಮ್ದಾಗ ಹೇಳ್ಯಾರ ನೋಡಿ. ನಾನು ಜಗಳ ಮಾಡಿದ್ನಿ. ಆದ್ರೂ ನಿಮ್ಮಪ್ಪ ಗೊತ್ತೈತಲ್ಲ, ಯಾವಾಗಲೂ ಸಸಿ ಪರವಾಗಿನೇ ಇರ್ತಾನೆ ನಿಮ್ಮಪ್ಪ. ಯಾಕ ಅಲ್ಲಿ ಏನಾರು ಎಬ್ಸಿದ್ರನ? ಏನಿಲ್ಲ, ಬಂದ ಬಂದ್ಬಿಟ್ಟು ಬ್ಯಾಗ್ ಇಟ್ಟಾಕಿನ ಆಗ ಗೆಳತಿಯರ ಮನೆಗೆ ಹೋಗ್ಬಿಟ್ಲ ಹೊರಗಿಡಕ್ಕೆ. ಇಲ್ಲಿ ಇದು ಕುಂತತ್ ನೋಡಿದ ಮಕ್ಕ ಒಣಗಿಸ್ಕೊಂಡು ಕುಮ್ಮೆ. ಇವೊಂದು ಹೊಟ್ಟಿಕೆ ಇಲ್ಲ ನೆತ್ತಿಕೆ ಇಲ್ಲ. ಹೊರಗಿಡಕ್ಕೆ ಹೋಗ್ಬಿಟ್ಟ ಆಕಿ. ನನಗೆ ಗೊತ್ತಿತ್ತು ಆಕಿ ಹಿಂಗೆ ಮಾಡ್ತಾಳ ಅಂತೇಳಿ. ನಿಮ್ಮ ತಮ್ಮ ಹೋಗಿ ಒಂದಿಟ್ಟು ಕೊಡಿಲ್ಲ ಅವ್ನ ಕೈಯ ಫೋನ್. ಮಾತಾಡ್ಬೇಕಂತ ನೋಡು. ಹೇಳ್ಬೇ. ಲೋ, ನಿನಗೆ ಬುದ್ಧಿ ಇದ್ದೈತಿನ? ನೀನು ಬಿಟ್ಬಿಟ್ಟು ಆಕಿ ಸರಿಗಾಡಕ್ಕೆ ಹೋಗ್ಯಾಳ. ನೀ ಸುಮ್ಮನೆ ಅದೇನ? ತಗೋಬೇಕಿಲ್ಲಕಿಗೆ. ಯವ್ವ, ನನ್ನ ಹೆಂಡತಿ ಹೆಂಗದಾಳ ಅಂತ ನನಗೆ ಗೊತ್ತೈತಿ. ಯಾಕೆ ನೀವು ತಲೆ ಕೆಡಿಸ್ಕೊಂತೀರಿ? ನನಗೆ ಹೇಳೇ ಹೋಗ್ಯಾಳ ನನ್ನ ಹೆಂಡತಿ. ಅಲ್ವೇ, ನಾವು ಗಂಡ್ಮಕ್ಳು ಫ್ರೆಂಡ್ಸು ಎಲ್ಲ ಅಡ್ಡಾಡ್ತೀವಿ. ಇಲ್ಲ ಹೆಣ್ಮಕ್ಳು ಯಾಕೆ ಅಡ್ಡಾಡ್ಬಾರ್ದು ಹೇಳಿ ನೋಡುನು. ಅಲ್ಲ ಅಷ್ಟಕ್ಕೂ ಬಿಡು. ಈಗ ಅಕ್ಕ ಊರಿಗೆ ಬಂದ್ಲಂದ್ರೆ ಮತ್ತು ಆಕಿ ಗೆಳತಿಯರನ್ನ ಭೇಟಿ ಆಗಕ್ಕೆ ಹೋಗ್ಕಳಿಲ್ಲ. ಹಂಗೆ ನಾನು ಹೆಂಡತಿನೂ ಹೋಗ್ಯಾಳ. ಏನೇ ಅನ್ಲೇವಾ, ಹೆಂಡತಿ ಪರವಾಗಿರ್ತಾನೆ ಭಾಡೆ. ಅದು ಏನು ಮಾಡಿದ್ರು ಆಟ ಬಿಡು. ಅದು ಏನು ಮುಡಿ ಮಾಡ್ಯಾಳ ಏನು ಕತ್ತಿನ. ಒಂದಿನ ಚೊಂಬ್ ಕೊಡ್ತಾಳ, ಹಿಡ್ಕೊಂಡು ಅಡ್ಡಾಡ್ಲಿ ಬಿಡು. 3 ನಾಮನ ಹಾಕೋಕ್ಕಳ. ಇವ್ನು ಹೊಟ್ಟಿ ನೆತ್ತಿ ನೋಡಿದ್ರೆ ಕೇಳು. ಸುಮ್ಮನೆ ನಾ ಅದೀನಿ ಕಣ್ಣಂಜಿಕೆ ಮುಗಂಜಿಕೆ ಐತಂತೇಳಿ ಇವಂಗೊಂದು ರೊಟ್ಟಿ ಬೇಯಿಸಿ ಹಾಕಳೈತಿ. ನನಗೆಲ್ಲ ಗೊತ್ತೈತಿ ನನ್ನ ಹೆಂಡತಿ ಹೆಂಗದ ಅಂತ. ದಯವಿಟ್ಟು ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ.
ನನಗೆ ಗೊತ್ತೈತಿ ನೀವು ಹೆಂಗದ್ರಿ ಯಾಕೆ ಹೆಂಗದಳ ಅಂತೇಳಿ ಗೊತ್ತೈತಿ ಸುಮ್ಮನೆ ಇದ್ದು ಬಿಡ್ರಿ. ಸಾಧ್ಯ ಆತಂದ್ರೆ ಒಂದಿಟ್ಟು ಅಕ್ಕಗ ಹೇಳವ, ಮಾವನ್ ಹೆಂಗೆ ನೋಡ್ಕೋಬೇಕು, ಅತ್ತಿನ ಹೆಂಗೆ ನೋಡ್ಕೋಬೇಕು ಅಂತ ಒಂದಿಟ್ಟು ಕಲಸು. ಆಕಿಗೇನು ಕಲ್ಸೋದು, ಆಕಿ ಬರೋಬ್ಬರಿನ ಅದ. ಎಲ್ಲ ಕಣ್ಣಿಲ್ಲಿ ಕಾಣ್ತಲ್ಲ, ನೋಡೀನಿ ಏಟು ಬರೋಬ್ಬರಿ ಇದಾಳ ಅಂತೆ. ಸುಮ್ಮನೆ ಇಡ್ರಿ. ಅಯ್ಯೋ 3 ದಿನ ಲೀವ್ ತೊಗೊಳೋದಂದ್ರೆ ಭಾಳ ಕಷ್ಟ. ಏನು ಮಾಡಬೇಕು ಈ ಮದುವೆಗೆ? 3 ದಿನ ಲೀವ್ ಹೆಂಗೆ ತೊಗೊಳೋದು, ಏನು ಕತೆ? ಸರ್ಜನ್ನು ಒಂದಿಬ್ಬರು ಡಾಕ್ಟರ್, ಎಕ್ಸ್ಟ್ರಾ ಡಾಕ್ಟರ್ನ ಕರೆಸಿ ಅವ್ರಿಗೆಲ್ಲ ಹೊಂದಿಸ್ಕೊಟ್ಟು ಬರ್ಬೇಕು. ಇಲ್ಲ ಅಂದ್ರೆ ಪಾಪ ಪೇಷಂಟಿಗೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಸತೀಶ, ಹಾಂ ಬ್ರೋ ಹೇಳ. ಒಬ್ನ ನಿಂತ್ಕೊಂಡು ಭಾಳ ಯೋಚನೆ ಮಾಡಕತ್ತಿಯಲ್ಲ, ಏನು? ಹಂಗೇನಾರು ಇತ್ತಂದ್ರೆ ನನ್ನ ಹತ್ರ ಹೇಳ್ಕೋ. ಹಂಗೇನಾರು ಪ್ರಾಬ್ಲಮ್ ಇತ್ತಂದ್ರೆ ನಾ ಸಾಲ್ವ್ ಮಾಡ್ತೀನಂತ. ಏನಿಲ್ಲ ಬ್ರೋ, ಆ ಥರ ಏನು ಸಮಸ್ಯೆ ಇಲ್ಲ. ಅಂದ್ರೆ ಒಂದು 3-4 ಡೇಸ್ ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಂಗಿಲ್ಲ, ಯಾಕಂದ್ರೆ ಮದುವೆ ಬೇರೆ ಐತಲ್ಲ. ಮಮ್ಮಿ ಹೇಳ್ಬಿಟ್ರ ನೀ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತೇಳಿ. ಸೊ ಅದಕ್ಕೆ ಯೋಚನೆ ಮಾಡಕತ್ತಿದ್ದೆ ಯಾವ ಡಾಕ್ಟರ್ನ ಅಲ್ಲಿ ಇದನ್ನು. ಮತ್ತು ಹಾಸ್ಪಿಟ್ಲ್ನಾಗ ನಾವು ಇರ್ಲಿಕ್ಕಂದ್ರೆ ಆಗುತ್ತನ, ಬೇರೆ ಡಾಕ್ಟರ್ನ ಅಲ್ಲಿ ಇದನ್ನು ಮಾಡಬೇಕು, ಅಪಾಯಿಂಟ್ ಮಾಡಿ ಅವ್ರಿಗೆಲ್ಲ ಇದನ್ನು ಮಾಡಿ ಹೇಳಿಕೊಟ್ಟು ಬರಬೇಕು. ಇಲ್ಲಾಂದ್ರೆ ಪೇಷಂಟಿಗೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ. ಅದಕ್ಕೆ ಯೋಚನೆ ಮಾಡಕತ್ತಿದ್ದೆ ಯಾವ ಡಾಕ್ಟರ್ನ ಒಂದು 4 ದಿನ ಬಾ ಅನ್ಬೇಕು ಅಂತ. ನಿನ್ನ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀಯ, ಆದ್ರೆ ನಿನ್ನ ಜೀವನದ ಬಗ್ಗೆ ಚಿಂತೆನೇ ಮಾಡಿಲ್ಲನ? ಏನಾಯ್ತು ಬ್ರೋ ನನ್ನ ಜೀವನಕ್ಕೆ? ಏನಾತಂತ ಕೇಳ್ತೀಯಲ್ಲೋ? ಅಲ್ಲ, ನೀನು MD ಮಾಡಿ ಸ್ಪೆಷಲಿಸ್ಟ್ ಬೇರೆ, ಹೋಗಿ ಹೋಗಿ 7ನೇ ಸಾಲಿನೂ ಕಲ್ತಿಲ್ಲಂತ ಅಂಥ ಹುಡುಗಿನ ಮದುವೆ ಆಗತ್ತಿಲ್ಲೋ? ಬುದ್ಧಿಗೆ ತೈತಿಲ್ಲ ನಿನಗೆ? ನನಗೆ ಕೇಳಿಂದ ಶಾಕ್ ಆಗ್ಬಿಡುತ್ತೆ. ಈಗೂ ಹೇಳ್ಬಿಡು, ನಿನ್ಗೆ ಮಮ್ಮಿ ಏನಾರು ಒತ್ತಾಯ ಮಾಡ್ಯಾರನ್ನ ಹೇಳು. ನೀಯಿಂದ ಹ್ಞೂ ಅನ್ನೋ, ನಾನು ನೋಡಲಿ ನಿನಗೆ ಒಳ್ಳೆ ಹುಡುಗಿ ತೆಗೆದು ಲಗ್ನ ಮಾಡ್ತೀನಿ. ಮದುವೆ ಅನ್ನೋದು ಜೀವನದಾಗ ಒಮ್ಮೆ ಆಗುತ್ತೆ, ಹೊಳ ಆಗಂಗಿಲ್ಲ ಸತೀಶ. ಅರ್ಥ ಮಾಡ್ಕೋ. ನೋಡೋಣ, ಮಮ್ಮಿ ಇಷ್ಟನಾ ನನ್ನ ಇಷ್ಟ? ಮಮ್ಮಿ ಎಷ್ಟು ದಿನ ಬದುಕ್ತಾರ? ಲೈಫ್ ಲಾಂಗ್ ಇರೋಳು ಹೆಂಡತಿ. ಹೋಗಿ ಹೋಗಿ ಅಂತಕಿನ್ನ ಅದು ಹೆಂಗು ಇದನ್ನ ಮಾಡ್ತೀಯಾ? ಬೇಡ ಬೇಡ, ನನ್ನ ಮಾತು ಕೇಳು. ನಿನಗೆ ಮನಸ್ಸಿಲ್ಲ ಅಂತ ನನಗೆ ಗೊತ್ತೈತಿ. ಹಾಗೇನಿಲ್ಲ, ನಾನು ಮಮ್ಮಿನ ಖುಷಿ ಪಡಿಸ್ಬೇಕಂದ್ರೆ ಇದನ್ನೆಲ್ಲ ಮಾಡಲೇಬೇಕು. ನಮ್ಮ ಮಮ್ಮಿ ಖುಷಿಯಾಗಿರ್ತಾಳಂದ್ರೆ ನಾನು ಏನು ರಿಸ್ಕ್ ತೊಗೊಳಕ್ನು, ನನ್ನ ಜೀವನ ಆಡ ಇಡಕ್ಕೂ ನಾನು ರೆಡಿ ಇದೀನಿ. ನಾನು ಮಮ್ಮಿ ಇಷ್ಟನಾ ನನ್ನ ಇಷ್ಟ? ನಿಂತ್ಕೊಳ್ಳೋ ಇಲ್ಲೇ, ನಿಂದ್ರೋ ಇಲ್ಲೇ. ಅಲ್ಲ, ನನ್ನ ಮಾತು ಕೇಳಿಲ್ಲೇ. ಈಗೂ ಒಲ್ಲೆನ್ನ ನಿಂತ ಮೆಟ್ಟಿನ ಮ್ಯಾಗನ ಬೇರೆ ಹುಡುಗಿ ತಂದು ಮದುವೆ ಮಾಡ್ತೀನಿ. ನನ್ನ ಮಾತು ಕೇಳು ಸತೀಶ. ನಿನ್ನ ಕೈಯಾರೆ ನೀನ ಜೀವನ ಹಾಳು ಮಾಡ್ಕೊಳಕತ್ತೀಯೋ? ನೀ ಬರ್ತಿಲ್ಲ ಅಂತ ಮಾಡಿದ್ನಲ್ಲ ಪಾರಿ. ಬರ್ಲಿಕ್ಕಂದ್ರೆ ಹೆಂಗ್ಲಿ? ನನ್ನ ಜೀವದ ಗೆಳತಿದ್ದಿ ನೀನು. ನಾನು ನಿನ್ನ ಮದುವೆ ಬರ್ಲಾರ್ದೆ ಇರ್ತೀನಿ ನನಗೆ ಹೇಳಿ ನೋಡುನು. ನಂದು ಮನೆಯಾಗ ಒಂದು ಸ್ವಲ್ಪ ಒಂದಿಟ್ಟು ಪ್ರಾಬ್ಲಮ್ ಇತ್ತ, ಹಿಂಗಾಗಿ ನಿಮಗೆ ಫೋನ್ ಹಚ್ಚಕ್ಕಾಗಲಿಲ್ಲ, ಮಾತಾಡ್ಸಕ್ಕಾಗಲಿಲ್ಲವ. ಅದಕ್ಕೆ ನೀವು ಬೇಸರ ಮಾಡ್ಕೊಂಡ್ರಿ ಅಂತ ಗೊತ್ತೈತಿ. ಬಂದಿನ ನಕ್ರು ಬಸ್ಲಿಂಗಿ ತುಸ ಜಗಳ ಮಾಡಲಿಲ್ಲ ನಾನು ಕೂಡ. ಎಂತ ಕಷ್ಟ ಆದ್ರೆ ಏನು, ತೀರಾ ಒಂದು ಫೋನ್ ಹಚ್ಚಿ ಮಾತಾಡಕ್ ಬ್ಯಾಡ ಅಂತಾರ. ನಾವಾಗಲೇ ಹಚ್ಚಿದಾಗನು ಮಾತಾಡಿಲಿಕ್ಕೆ ಸುದ್ದಿ ಇಲ್ಲಿ. ಎಲ್ಲರಿಗೂ ಒಂದು ರೀತಿ ಕಷ್ಟ ಇದ್ದೇ ಇರ್ತೈತೆ, ಅದನ್ನ ಅರ್ಥ ಮಾಡ್ಕೋಬೇಕು. ಇಷ್ಟು ದಿನ ತವ್ರ ಮನೆಗಿದ್ಲು ನಡೀತು, ಗಂಡನ ಮನ್ಯಾಗ ಅಲ್ಲಿ ಪಾಪ ಅವ್ರ ಪರಿಸ್ಥಿತಿ ಹೆಂಗಿರ್ತೈತೋ ಏನು ಯಾರಿಗೂ ಗೊತ್ತ. ನಾಳೆ ನಾವು ಮದುವೆ ಮಾಡ್ಕೊಂಡು ಹೋಗ್ತೀವಲ್ಲ ಅವಾಗ ಗೊತ್ತಾಗುತ್ತೆ ಪಾರಿ ಪರಿಸ್ಥಿತಿ. ನಮಗೂ ಹೌದಲ್ಲ, ನಾವು ಹಿಂಗಂತಿದ್ವಿ ಅಂತ ಗೊತ್ತಾಗುತ್ತೆ. ಏನವ ಪಾರವ, ಆರಾಮದಿಯಾ? ಆರಾಮದೀನಿ ನೋಡ್ಬಿ. ನೀ ಆರಾಮದಿಯಾ ಅಮ್ಮ? ಯವ್ವ ಆರಾಮ ಅನ್ಕೊಂತ ಹೋಗುದು. ಅಲ್ಲೇ ನೀ ಹೋಗ್ಬಿಡ್ಬೇಕಿಲ್ಲ, ಅಣ್ಣ ಏನು ತಿಳ್ಕೊಳಕಿಲ್ಲ. ನಾ ಫೋನ್ನಾಗ ಹೇಳಿದ್ನಲ್ಲೇ ನಾ ಬರಂಗಿಲ್ಲ, ಲೇಟ್ ಆಗತ್ತಂತ ಹೇಳಿ. ಅವರ ಬಂದ್ರೆ ನಾನು ಕರ್ಕೊಂಡು ಹೋಗ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ. ಅವರು ಹಂಗತಿ ಇಲ್ಲಲೇ ಭಾಳ ಅಂದ್ರೆ ಭಾಳ ನನಗೆ ಸಪೋರ್ಟ್ ಮಾಡ್ತಾರೆ ಗೊತ್ತೇನ. ಗಂಡನ ಮನ್ಯಾಗ ಗಂಡನ ದಾಸರೆ ಇತ್ತಂದ್ರೆ ಯಾವಾಕಿನೂ ಏನು ಅನ್ನಂಗಿಲ್ಲ, ಮಕ್ಕಳು ಬಾಯಿ ಮುಚ್ಕೊಂಡು ಗಪ್ನ ಇರ್ತಾಳ. ಅದ ಒಂದೀಟು ಗಂಡ ಹೆಂಡತಿಗೆ ಎತ್ತಾಗರ ಮಾತಾಡಿ ಎತ್ತಾಗರ ಮಾಡಿತ್ತಂದ್ರೆ ಅದನ್ನ ಕಾಲನ್ ಕಸದ್ಕಿನ ಕಡೆ ನೋಡ್ತಾವ್ರ ಯವ್ವ. ಅದ್ರಾಗ ಕೂಡ ನಾ ಪುಣ್ಯ ಮಾಡೀನಿ ನೋಡ್ಬಿ. ಕರೆ ಅಂದ್ರೆ ಎಲ್ಲದ್ರಾಗೂ ನನ್ನ ಮೇಲೆ ಇಟ್ಕೊಂಡ್ಬರ್ತಾನವ ನನ್ನ ಗಂಡ. ಯಾರ ಕೈಲಿ ಏನು ಅನ್ಸಂಗಿಲ್ಲವ. ಪುಣ್ಯ ಮಾಡಿ ಬಿಡವ ಹಂಗಾದ್ರೆ. ನಮ್ಮ ಬಸ್ಲಿಂಗಿನ ಬೇರೆ ಬೇರೆ ಕಣಕತ್ತಲ್ಲಿ ಅರಬಟ್ಟೆಗೆ ಅವನು 2 ಜುಟ್ಲ ಹಾಕೊಂಡು ಸಣ್ಣ ಹುಡುಗಿ ಜೊತೆ ಅಡ್ಡಾಡ್ತಿದ್ಲು ಅರಬಟ್ಟೆಗೆ. ಅಯ್ಯೋ, ಇವತ್ತು ಪಾರ್ಲರಿಗೆ ಹೋಗಿ ಎಲ್ಲರೂ ಫೇಶಿಯಲ್ ಗೀಶಿಯಲ್ ಮಾಡಿಸ್ಕೊಂಡು ಈಗ ಈಕಿದೆಲ್ಲ ಹೇರ್ ಸೆಟ್ಟಿಂಗ್ಸ್ ಮಾಡಿಸ್ಕೊಂಡು ಬಂದ್ರೆ ಅಲ್ಲಿ ಅವ ಎಲ್ಲ ರೊಕ್ಕನೂ ರಾಣಿನ ಕೊಟ್ಲ. ಇದನ್ನ ಇಡೀ ಊರಿಗೆ ಹೇಳ್ಕೊಂತ ಅಡ್ಡಾಡಿ ನೀನು. ನೀನು ನನಗೆ ಗೆಳತಿದಿಲ್ಲ ಕೊಡ್ತೀನಿ. ನೀನು ಭಾಳ ಚಂದಾಗಿಲ್ಲಿ ಕಾವೇರಿ. ಮೊದ್ಲೇಕೆ ಕೆಂಪೆ, ಮತ್ತಟ್ಟೆ ಕೆಂಪಗೆ ಗುಂಡು ಗುಂಡಗ ಚಂದಾಗಿ ನೋಡ್ಲಿ. ಮದುಮಗಳ ಕಡೆ ಉಕ್ಕಿ ಬರಾಕತ್ತತಿ ಮಕದಾಗ. ನೀವು ಎಲ್ಲರೂ ಬಂದಿಂದ ಆಕಿ ಮಕದಾಗ ಖುಷಿ ಕಣ್ಯವ ನೋಡ್ರಿವ. ನೀವ ಮುಂದೆ ನಿಂತು ಎಲ್ಲ ಲಗ್ನದಾಗ ಓಡಾಡಿ ಚಂದ ಲಗ್ನ ಮಾಡ್ಬೇಕು ನೋಡವ. ಏನ್ ತಲೆ ಕೆಡಿಸ್ಕೊಬೇಡ್ಬೆ, ಎಲ್ಲಾನು ನಾ ಮುಂದೆ ನಿಂತು ಮಾಡ್ತೀವಂತ. ಬರೀ ಮಾತು ಹೇಳ್ಕೊಂತ ಕುಂದ್ರದಾಗತ್ತ. ಮೆಹಂದಿ ಹಾಕೊಂಡು ಬಾಲಿ ನಮ್ಮ ಕಾವೇರಿಗೆ. ಯಮ್ಮ ಹೊತ್ತಾಗತ್ತ, ನಿಮ್ಮಕ್ಕೂ ಹೋಗು. ನೀನ ಭಾಳ ಚಂದ ಹಾಕಿಲ್ಲ ಡಿಸೈನ್ ಪಾರಿ. ನೀ ಬರ್ತಿಲ್ಲ ಅಂತ ಮಾಡಿದ್ ನಾನು. ಮೆಹಂದಿ ಡಿಸೈನ್ ಮಾತ್ರ ಭಾರಿ ಹಾಕಿ ನೋಡ್ಲಿ ನೀನು.
ಲೇ ಈಗ ಮದುವೆ ಒಳಗ ಬರೀ ಮೆಹಂದಿ ಹಾಕ್ಸಕ್ನ 10-15 ರೂಪಾಯಿ ತೊಗೊಂತಾರಲೇ ಅವ್ವ. ಓಯ್ ಅದ್ನ ಹಂಗಾರ ಒಂದ್ ದೊಡ್ಡ ಬಿಸ್ನೆಸ್ ಮಾಡ್ಕೋಬಹುದು ಬಿಡು. ಸುಮ್ಮನೆ ಅದನ್ನ ಬಿಸ್ನೆಸ್ ಮಾಡಿಬಿಡ್ಲೇ ಪಾರಿ ನೀನು. ನಮ್ಮ ಅತ್ತಿ ಕಸ ಕೊಡುತ್ತಾಳ. ಮೊದ್ಲೇಕ ನಾ ಅಂದ್ರೆ ಉಡ್ಕೊಂಡ್ ಬೀಳ್ತಾಳ. ಇನ್ನ ಹಿಂಗೆಲ್ಲ ಮಾಡಕ್ ಕೂತ್ ನಾವು ಸುಮ್ಮಿದ್ದ ನಾನು. ಮನ್ಯಾಗ ತುಸದ ಮನಾರ್ ದಗದಿರ್ತಾವ ಯವ್ವ. ಯಾವ ಮಾಡ್ಬೇಕದನ್ನ. ಈ ಮೆಹಂದಿ ಹಾಕೋ ಬಿಸ್ನೆಸ್ ಚಾಲು ಮಾಡಿದ್ನಿ ಅಂದ್ರೆ ನಮ್ಮ ಅತ್ತಿ ಏನಂತ ಊರ್ಗ ದಿನ ಒಂದ್ ಊರಿಗೆ ಹರಿಗಡಕ್ ಹೊಂಟೇನ ಅಂತ ಜಗಳ ತಗೋತೈತೆ ಅವ್ವ. ದೊಡವ ನೋಡಕ್ಕಿಗೆ ಎಲ್ಲರೂ ಮೆಹಂದಿ ಹಾಕಕತ್ತಾರ. ನಾ ಹೇಳಿದವ್ರು ಮೆಹಂದಿ ಹಾಕಕ್ ಬರ್ಲೇ ಇಲ್ಲ. ಆಕೆ ಮಾತ್ರ ಮೆಹಂದಿ ಹಾಕೊಳೋದನ್ನ ಮದ್ವೆಯಾಗ ನಾನು ಹಾಕೊಳೋದು ಬೇಡ. ನಮ್ಮ ದೊಡವ ಹೆಂಗಾರ ಮಾಡಿ ಮೆಹಂದಿ ಹಾಕಿಸ ನೋಡಕ್ಕೆ ಎಷ್ಟು ಚಂದ ಹಾಕೊಳಕತ್ತಾಳ. ಬಾ ನಾ ಎಲ್ಲ ನೈಸ್ ಮಾಡಿ ಮಾಡಿಸ್ತೀನಿ. ನೀನು ಸುಮ್ಮನಿರ ಹಾಕಿಸ್ತೀನಿ ಸುಮ್ರು. ಏನವ ಪಾರವ ಆರಾಮದಿಯಾ? ಸೂರ್ಯ ಅದಕ್ಕೆ ಬಿಟ್ಟಿನಲ್ಲಿ ನಾನು ನೋಡ ನೋಡ್ಕೊಂಡು ಬೀಳ್ತಿದ್ಲು ನಿಮ್ಮ ಅತ್ತಿ. ಆರಾಮದಿಯಾ ಅಂತ ಕೇಳ್ತಾ. ಎತ್ತಿ ಆರಾಮದೀನಿ. ಏನೋ ಹದ ಇದ್ದಂಗೆ ಇದ್ಲೇವ ಅದಕ್ಕೆ ನೀನು ಮಾತಾಡ್ಸಕತ್ತಾವ. ಇಲ್ಲಾಂದ್ರೆ ಮಾತಾಡ್ಸು ಬರೀ ಅಲ್ಲಿದು ಅದ್ರ ಹಿಂಗೆ ಮಾತಾಡಿ ಚಂದ ಹಾಕಕತ್ತಿರವ. ನಮ್ಮ ಲೀಲಾಗಟ್ಟ ಹಾಕ್ರಿ ಯವ್ವ. ಆಕಿ ಒಬ್ರು ಹೇಳಿದ್ಲು ಅವರು ಬರಾಕ್ ಆಗಂಗಿಲ್ಲ ಅಂತ ಕೈ ಕೊಟ್ಟು ಬಿಟ್ರವ. ಮತ್ತು ಇಬ್ರದ್ದು ಒಂದ ಹಂದ್ರದಾಗ ಲಗ್ನ ಒಬ್ರಿಗೆ ಹಾಕಿ ಒಬ್ರಿಗೆ ಕೈಯಾಗ ಮದ್ರಂಗೆ ಇರ್ಲಿಕ್ಕೆ ಅಂತ ಚಂದ ಹಂಗಿಲಿಕ್ಕೆ ಗಟ್ಟ ಹಾಕ್ರಿ. ನಾ ಹೇಳಿದ್ನಿಲ್ಲೇ ಪಾರಿ ಹಂಗೆ ಒಂದು ನಾಟಕ ತಗೊಂಡ್ಬರ್ತಾಳೆ ಆಕಿ ಅಂತೆ. ಮೊದ್ಲೇಕ ನಮ್ಮ ಕಾಯದ ಹಾಕ್ತಾಳ. ಪುರ್ಸತ್ತ ತಂದ್ರೆ ಈಗ ಹಾಕೈತಿ. ಇಲ್ಲ ಅಂದ್ರೆ ಪೇಟಿಗೆ ಎಲ್ಲರೂ ಹೋಗಿ ಹಾಕಿಸ್ಕೊಂಬರ್ರಿ. ನಿಮ್ಗೇನು ಜಗ್ಗರು ಹಾಕಿರ್ತಾವ. ಹೋಗಿ ಹಾಕಿಸ್ಕೊಂಬ ಐತಿ. ನಾವೇನು ಹಳ್ಳಿ ಮಂದಿ. ಮೊದ್ಲೇಕ ನಿಮ್ಮ ಲೀಲಾ ಸಿಟಿಯನ್ನೇಕೆ ಆಕಿಗೆ ನಾವು ಹಾಕಿದ್ದನ್ನು ಬರೋಬ್ಬರಿ ಆಗಂಗಿಲ್ಲ. ಅಲ್ಲೇ ಹಾಕಿಸ್ಕೊಂಬಂದ್ಬಿಡು. ಹಾಳಾಗಿ ಹೋಗೋಳಕ್ ಬಿಡ್ಲಿ ಪಾಪ. ಆಕಿಗೆ ಹೆಟ್ಟು ಹಾಕಿದ್ರೆ ಏನು ನಮ್ದೇನು ಕೈ ಹರ್ಕೊಂಡು ಬೀಳಂಗಿಲ್ಲ. ನಮ್ಮ ಬಸ್ಲಿಂಗಿ ಮಕ್ಕಳು ಕೊಡ್ದಂಗೆ ಹೇಳಕತ್ತ. ನೀ ಸುಮ್ಮಿರ್ಲಿ ಪಾರಿ ಆಕಿಗೆ ಬರೋಬ್ಬರಿ ಮಾಡಕತ್ತಾಳ. ಅಲ್ಲ ನಿನಗೆ ಇನ್ನೂ ಹಕ್ಕಿಕತ್ ಪೂರ್ತಿ ಗೊತ್ತಿಲ್ಲ. ಭಾಳ ಕೆಟ್ಟೊಳಗಳಾಕಿ ಸುಮ್ಮಿರು. ಆಕಿಗೆ ಬೇಡ ಹಾಕೋದು ಬೇಡ ಸುಮ್ಮಿರು. ಇಲ್ಲಿ ಆಕಿಗೂ ಹಾಕ್ಬಿಡ್ರಿ ಅವ ಪಾಪ. ಈ ಬಾಯಿನ ಸುಳ್ಳು ಸುಮ್ಮನೆ ಕುಂದ್ರು. ನಿನ್ಗೆ ಅಷ್ಟೆಲ್ಲ ಮಾಡ್ತಾರ ಮತ್ತು ಅವ್ರಿಗೆ ಒಳ್ಳೆತನ ತೋರ್ಸಕ್ಕೆ ಹೋಗ. ನೀ ಸುಮ್ಮಿರು. ಏನಾಗಿಲ್ಲ ಒಂದಿಟ್ಟು ಹಾಕ್ಯವ. ಒಂದು 2 ಎಳೆ ಬಿಡ್ರಿ ಈಕಿಗೂ ಎತ್ತಿ. ಯಾಕಂದ್ರೆ ಇನ್ನೂ ಈಗ ಒಂದು ಕೈ ಚಲೋ ಮಾಡೈತಿ ಹಾಕಕ್ಕೆ. ಇನ್ನು 2 ಕೈ ಮುಗಿಸಿ ಮತ್ತು ಕಾಲಿಗೆಲ್ಲ ಹಾಕ್ಬೇಕಲ್ಲ. ಹೊತ್ತು ಭಾಳ ಆಗತ್ತೆ. ಅಲ್ಲೇ ಎಲ್ಲರ ಹೇಳ್ಬಿಡು. ಆಮೇಲೆ ಅಷ್ಟಕ್ಕೂ ನಮ್ಗೆ ಅಷ್ಟೊಂದು ಚಂದಾಗಿ ಹಾಕಕ್ಕೆ ಬರೋಂಗಿಲ್ಲ. ಅಲ್ಲೇ ಎಲ್ಲರ ಹಾಕಿಸ್ಕೊಂಬಿಡ್ರಿ. ಅಯ್ಯ ಹೋರಿ ಏನು ದೊಡ್ಡ ಇದು. ನಾನು ಎಲ್ಲರ ಹಾಕಿಸ್ತೀನಿ ಗಾಂಗ ರೊಕ್ಕ ಕೊಟ್ಟು. ಏನು ಊರಿಗಿರೋ ಒಬ್ರ ಮದ್ರಂಗಿ ಹಾಕೋರು. ನಡ್ರಿ ಏನೋ ಇರಲಿ ಅಂತ ಕೇಳಿ ಎಷ್ಟು ಕಿಸನ್ಯಾರು ಎಷ್ಟು ಕಿಸಿತೀರಿ. ಆಟಿದ್ದಾಕಿ ನಮ್ಮನೆ ಕೇಳ್ಬೇಕು. ಅಲ್ಲೇ ಹಾಕಿಸ್ಕೊಂಡ್ ಬರ್ಬೇಕಿಲ್ಲ. ರಾಕಿದ್ದಾಕಿ ಮತ್ತು ನಮ್ಮನೆ ಕೇಳಾಕ್ ಬಂದ. ನಮ್ಮ ಗೆಳತಿ ನಾವು ಹಾಕಿವಿ ಬೇಡ ಬೇಕನ್ನು ಕುತ್ಕೊಂಡು ಈಗೀಗ ಯಾಕೆ ಹಾಕ್ಬೇಕು. ಅಲ್ಲೇ ರೊಕ್ಕ ಕೊಟ್ಟು ಹಾಕಿಸ್ಕೊ ಹೋರಿ.